ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ಇವತ್ತು ನನ್ನ ಮಗಳದು ಫೋಟೋಶೂಟ್ ಇತ್ತು, 10 ಮಂತ್ಸ್ದು. ಡ್ಯಾನ್ಸ್ ಮಾಡಿ ಅಂತ ಇದ್ವಿ. ಅವಳು ಡ್ಯಾನ್ಸ್ ಮಾಡ್ತಾಯಿದ್ಲು, ನಾವು ನೋಡ್ತಾಯಿದ್ವಿ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. 10 ಮಂತ್ಸ್ ಬೇಬಿ ಇವಳು. ಇವತ್ತು ನಾವು ನಮ್ಮೂರ ರೀತಿಯ ಒಂದು ಬೆಳೆಯೋ ರೊಟ್ಟಿ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಸಿಂಪಲ್ ಅಡುಗೆನೇ ಆದರೂ ಮಾಡಿ ತೋರಿಸ್ತೀನಿ. ಫಸ್ಟು ನಾವು ಒಂದು ಗ್ಯಾಸ್ ಆನ್ ಮಾಡ್ಕೊಂಡು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಬೇಕು. ಇವಾಗ ಸಾಸಿವೆ ಎಣ್ಣೆ ಕಾಯ್ದು ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿತೈತೆ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಬೇಕು. ಜೀರಿಗೆ ಹಾಕಿದ್ಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ನಾನು 3 ಜನಕ್ಕೆ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 6 ಹಾಕಿದೆ. ಇವಾಗ ಅದಕ್ಕೆ ಎಣ್ಣೆಗೆ ಮತ್ತು ಈರುಳ್ಳಿ ಮೀಡಿಯಮ್ ಸೈಜ್ದು 4 ಈರುಳ್ಳಿ ತೊಗೊಂಡಿದ್ದೆ. ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ತಿರುಗಿಸ್ಕೊಬೇಕು. ಚೆನ್ನಾಗಿ ತಿರುಗಿಸಿ ಅದು ಬಾಡಬೇಕು. ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕಲ್ವ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಸಿಂಪಲ್ ಅಡುಗೆ. ಏನು ಇವಳು ಟೊಮೊಟೊ ಗೊಜ್ಜು ನಮಗೇನು ಮಾಡೋಕ್ಕೆ ಬರಲ್ವಾ, ತೋರಿಸ್ತಾ ಇದ್ದಾಳೆ ಅಂದ್ಕೊಬೇಡಿ. ಬೇಗ ಬೆಳಗ್ಗೆ ಟೈಮು ಬೇಗ ಆಗಬೇಕು ಅಂದರೆ ಟಿಫನ್ ಮಾಡ್ಕೊಬೋದು. ಅದಕ್ಕೆ ಸ್ವಲ್ಪ ಎಣ್ಣೆಗೆ ಈರುಳ್ಳಿ ಹಾಕಿದ್ವಲ್ವ, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದಕ್ಕೆ ಸಂಡೇ ಟೈಮು ಲೇಟಾಗಿದ್ದರೆ ಅದಕ್ಕೆ ನಾವು ಲೇಟಾಗಿದ್ದರೆ ಬೇಗ ಮಾಡ್ಕೊಬೋದಲ್ವ. ಒಂದು ಬೆಳೆಯೋ ರೊಟ್ಟಿ ಟೊಮೊಟೊ ಗೊಜ್ಜು ಮಾಡಿಕೊಂಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ. ಇವಾಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಯ್ತು ಈರುಳ್ಳಿ. ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ. ಇವಾಗ ಅದಕ್ಕೆ ನಾನು ಮೀಡಿಯಮ್ ಸೈಜು 6 ಟೊಮೊಟೊ ತೊಗೊಂಡಿದ್ದೆ, ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಆ್ಯಡ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ತಿರುಗಿಸ್ಕೋಬೇಕು. ಚೆನ್ನಾಗಿ ತಿರುಗಿಸ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ. ಯಾಕೆ ಅಂದರೆ ಟೊಮೊಟೊ ಚೆನ್ನಾಗಿ ಸ್ಮೂತಾಗಿ ಆಗಬೇಕಲ್ವಾ. ನಾನು ಯಾವುದೇ ನೀರು ಹಾಕ್ತಾಯಿಲ್ಲ, ಇದನ್ನು ಬರೀ ಎಣ್ಣೆಲೇ ಫ್ರೈ ಮಾಡ್ಕೊತಾ ಇರೋದು. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಕೊಂಬಿಡ್ಬೇಕು ಒಂದೇ ಸಲ. ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಟೊಮೊಟೊ ಗೊಜ್ಜು ಬೆಳೆಯೋ ರೊಟ್ಟಿಗೆ ತುಂಬ ಕಾಂಬಿನೇಷನ್ ಸೂಪರಾಗಿರುತ್ತೆ. ಕರ್ಬೇವಿನ ಸೊಪ್ಪೆಲ್ಲ ಹಾಕಬೇಕಿತ್ತು. ನಮ್ಮ ಮನೇಲಿ ಕರ್ಬೇವಿನ ಸೊಪ್ಪು ಅವತ್ತು ಇರಲಿಲ್ಲ, ಸೊ ಅದಕ್ಕೆ ಹಂಗೆ ಮಾಡ್ತಾಯಿದ್ದೀನಿ. ಆಮೇಲೆ ಏನು ಕರ್ಬೇವಿನ ಸೊಪ್ಪು ಹಾಕಿಲ್ಲ ನೀವು ಹಾಗೆ ಹಿಂಗೆ ಅಂದ್ಬೇಡಿ. ಇವಾಗ ಫ್ರೈ ಆಯಿತು ಟೊಮೊಟೊ. ಮುಚ್ಚಿಟ್ಟಿದ್ದೆ 5 ನಿಮಿಷ. ಚೆನ್ನಾಗಿ ಫ್ರೈ ಆಯಿತು. ಟೊಮೊಟೊ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗೈತೆ ಎಣ್ಣೆಲೆ. ತುಂಬ ಚೆನ್ನಾಗಿ ಸ್ಮೆಲ್ ಘಮ ಘಮ ಅಂತೈತೆ. ಚೆನ್ನಾಗಿ ಎಣ್ಣೆ ಬಿಟ್ಕೊತೈತೆ ನೋಡಿ. ಸುತ್ತಲೂ ಎಲ್ಲ ಚೆನ್ನಾಗಿ ಫುಲ್ ಎಣ್ಣೆ ಬಿಟ್ಕೊಂಡು ಇವಾಗ ಅದಕ್ಕೊಂದು ಅರ್ಧ ಸ್ಪೂನು ಎಲ್ಲ ಕೈಯಲ್ಲೇ ಹಾಕ್ತೀನಿ ನಾನು. ಖಾರದ ಪುಡಿ ಹಾಕ್ತೆ, ಏಕೆಂದರೆ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇತ್ತು, ಸೊ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡಿಕೊಂಡೆ. ಇವಾಗ ಅದಕ್ಕೆ ಸ್ವಲ್ಪ ತುರಿದಿರೋ ತೆಂಗಿನಕಾಯಿ ತುರಿ, ಒಂದು 4 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕಿದರೆ ಸಾಕು. ತೆಂಗಿನಕಾಯಿ ತುರಿ ಹಾಕಿದರೆ ಟೇಸ್ಟು ಟೊಮೊಟೊ ಗೊಜ್ಜಿಗೆ. ಹಿಂಗೆ ಸ್ವಲ್ಪ ಕೈ ಆಡಿಸಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬಿಟ್ರೆ ಇವಾಗ ಒಂದು 5 ನಿಮಿಷ ಮುಚ್ಚಿಡಬೇಕು. ಒಂದು 5 ನಿಮಿಷ ಮುಚ್ಚಿಟ್ರೆ, ಒಂದು 5 ನಿಮಿಷನೂ ಬೇಡ, ಒಂದು 2 ನಿಮಿಷ ಮುಚ್ಚಿಟ್ರೆ ಸಾಕು. ಒಂದು 2 ನಿಮಿಷ ಮುಚ್ಚಿಟ್ಟು ಚೆನ್ನಾಗಿ ಒಳಗಡೆನೇ ಅದು ಸಿಮ್ಗೆ ಇಡಬೇಕು. ಸಿಮ್ಮಲ್ಲಿ ಇಟ್ಟು ಒಂದು 2 ನಿಮಿಷ ಮುಚ್ಚಿಟ್ರೆ ಅದು ಅಲ್ಲೇ ಚೆನ್ನಾಗಿ ಬೆಂದೋಗುತ್ತೆ. ಇವಾಗ ಆಫ್ ಮಾಡಿಕೊಂಡು ಒಲೆನ ಇವಾಗ ರೊಟ್ಟಿಗೆ ಏನು ಮಾಡ್ಕೋಬೇಕು ಅಂತ ಹೇಳ್ತೀನಿ ಬನ್ನಿ. ಒಂದು 2 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ನಮ್ಮ ಮನೇಲಿ ಇರೋದು ಕೇಳ್ತಿದ್ದೀನಿ. 3 ಜನಕ್ಕೆ ನಾವು ಮಾಡ್ಕೊತಿರೋದು. 5 ರೊಟ್ಟಿ ಅಷ್ಟೇ. 2 ಬೌಲ್ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು. ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೀರು ಹಾಕ್ಕೊಂಡು. ನೀರು ಗೊತ್ತಲ್ವ ನಿಮಗೆ ಬ್ಯಾಟರ್ ಹೆಂಗಿರಬೇಕು ಅಂತ. ಅಷ್ಟು ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಫುಲ್ ಕಲಸಾದ್ಮೇಲೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ತಗೊಳುತ್ತೆ, ಇಷ್ಟೇ ಅಂತ ಏನಿಲ್ಲ. ಒಂದು ತುಂಬ ತೆಳು ಬೇಡ, ಫುಲ್ ಗಟ್ಟಿನೂ ಬೇಡ, ಒಂದು ಮೀಡಿಯಮ್. ರೊಟ್ಟಿ ಬೆಳೆಯೋಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಗೊತ್ತಾಗುತ್ತೆ ನಮಗೆ ಕಲಿಸ್ತಾ ಎಷ್ಟು ಯಾವ ಥರ ಇರಬೇಕು ಅಂತ. ಸ್ವಲ್ಪ ಕಲಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿದರೆ ಚೆನ್ನಾಗಿ ಗಂಟಿಲ್ದಲೇ ಚೆನ್ನಾಗಿ ಕಲಿಸ್ಕೊಳ್ಳುತ್ತೆ. ಗಂಟಿರಬಾರ್ದು, ಹಾಗೆ ಕಲಿಸ್ಕೋಬೇಕು ರೊಟ್ಟಿ ಹಿಟ್ಟು. ಚೆನ್ನಾಗಿ ಕಲಿಸ್ಬೇಕು ಫುಲ್ಲು ನೋಡಿ. ಈ ಥರ ಬರಬೇಕು ಬ್ಯಾಟರು. ಈ ಥರ ಬಂದರೆ ಬೆಳೆಯೋ ರೊಟ್ಟಿಗೆ ಬೆಳಿಲಿಕ್ಕೆ ಚೆನ್ನಾಗಿರುತ್ತೆ. ನೀವು ಬರೀ ಅಕ್ಕಿ ಹಿಟ್ಟಲ್ಲೇ ಬೇಡ ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ಆ್ಯಡ್ ಮಾಡ್ಕೊಬೋದು, ರಾಗಿ ಹಿಟ್ಟು ಆ್ಯಡ್ ಮಾಡ್ಕೊಬೋದು. ಮಾಡ್ಕೊಳ್ಳೋರು ಮಾಡ್ಕೊತಾರೆ. ಯಾಕೆಂದ್ರೆ ಇವತ್ತು ನಮ್ಮ ಯಜಮಾನ್ರು ಬರೀ ಅಕ್ಕಿ ರೊಟ್ಟಿ ಬೇಕು ಅಂದರೆ ಅದಕ್ಕೆ ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ.
ಇವಾಗ ರೆಡಿ ಆಯಿತು ಹಿಟ್ಟು. ಇವಾಗ ನಾವು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ತವ ಇಟ್ಕೊಳ್ಳೋಣ. ತವ ಅನ್ನೋದಕ್ಕಿಂತ ನಾವು ಹಂಚು ಅಂತೀವಿ ಅದನ್ನು. ಹಂಚಿಟ್ಕೊಂಡು ಇದು ಪಾತ್ರೆ ಅಂಗಡಿಲಿ ಸಿಗುತ್ತೆ, ಬಳಿಯೋ ರೊಟ್ಟಿಗೆ ಹಂಚು ಕೊಡಿ ಅಂದರೆ ಕೊಡ್ತಾರೆ. ನೀವು ಬರದೇ ಇರೋರು ಬಳಿಯೋ ರೊಟ್ಟಿ ಬಳಿಯೋಕೆ ಹೋದ್ರೂ ಚೆನ್ನಾಗಿ ಬರುತ್ತೆ ಈ ಹಂಚಲ್ಲಿ. ನೋಡಿ ಕಾಯ್ದೈತೆ ಅಂತ ನೋಡಬೇಕು, ಚೆನ್ನಾಗಿ ಕಾಯಬೇಕು. ಹಂಚು ಚೆನ್ನಾಗಿ ಕಾಯ್ದಷ್ಟು ರೊಟ್ಟಿ ಬಳಿಯೋಕೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕಿ ನೋಡಿದೆ, ಚೆನ್ನಾಗಿ ಕಾಯ್ದಿತ್ತು, ಜಾಸ್ತಿನೇ ಕಾಯ್ದುಬಿಟ್ಟಿತ್ತು. ಸೊ ಇವಾಗ ರೊಟ್ಟಿ ಹಿಟ್ಟು ಒಂದೂವರೆ ಸ್ಪೂನ್ ಹಾಕ್ಕೊತೀನಿ ನಾನು ಒಂದು ರೊಟ್ಟಿಗೆ. ಚೆನ್ನಾಗಿ ಜಾಸ್ತಿ ಕಾಯ್ದುಬಿಟ್ಟೈತೆ ಹೆಂಚು ಇವತ್ತು. ಇವಾಗ ಹಿಟ್ಟು ಹಾಕ್ಕೊಂಡು ಬಳಿಬೇಕು. ಕೈ ಏನು ಸುಡಲ್ಲ, ಸ್ವಲ್ಪ ನೀರಿಗೆ ಹೆಚ್ಕೊಬೇಕು, ಏನು ಸುಡಲ್ಲ. ಮೊದಲು ಬಳಿಯೋರಿಗೆ ಸ್ವಲ್ಪ ಸುಡುತ್ತೆ ಅಂತ ಅನಿಸುತ್ತೆ, ಆಮೇಲೆ ರೂಢಿ ಆಗುತ್ತೆ. ನನಗೂ ಬಳಿಯೋ ರೊಟ್ಟಿ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ನಮ್ಮ ಮನೇಲಿ ಈ ಥರ ರೊಟ್ಟಿ ಎಲ್ಲ ಮಾಡಲ್ಲ ನಾವು. ನಮ್ಮ ಗಂಡನ ಮನೇಲಿ ಈ ಥರ ರೊಟ್ಟಿನೇ ಮಾಡೋದು, ನಾನು ಕಲ್ತ್ಕೊಂಡಿದ್ದೀನಿ ಇವಾಗ. ಸೊ ಇವಾಗ ರೊಟ್ಟಿ ಬಳ್ದ್ಬಿಟ್ಟು ಅದ್ರ ಮೇಲೊಂದು ತಟ್ಟೆ ಮುಚ್ಚಬೇಕು. ಅದು ಒಳಗಡೆನೇ ಒಂದು 2 ನಿಮಿಷ ಬೇಯಿಸಿದರೆ ಸಾಕು, ಚೆನ್ನಾಗಿ ಬೆಂದೋಗುತ್ತೆ. ಇವಾಗ ಮೇಲೊಂದು ತಟ್ಟೆ ಮುಚ್ಚಬೇಕು. ಮುಚ್ಚಿಬಿಟ್ಟು 2 ನಿಮಿಷನೂ ಬೇಡ, 1 ನಿಮಿಷ ಸಾಕು, ಚೆನ್ನಾಗಿ ಬೆಂದೋಗಿರುತ್ತೆ. ಇವಾಗ ಓಪನ್ ಮಾಡಿದರೆ ಬಿಸಿ ಬಿಸಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಬಿಸಿ ಬಿಸಿ ರೊಟ್ಟಿ ರೆಡಿಯಾಗಿದೆ. 2 ಕಡೆ ಬೇಕಾದ್ರೂ ಬೇಯಿಸ್ಕೊಬೋದು, ಒಂದೇ ಸೈಡ್ ಬೇಕಾದ್ರೂ ಬೇಯಿಸ್ಕೊಬೋದು. ಇವಾಗ ರೊಟ್ಟಿ ರೆಡಿ. ಈ ರೊಟ್ಟಿ ಜೊತೆ ಟೊಮೊಟೊ ಗೊಜ್ಜು ಒಂದು ಬೌಲಲ್ಲಿ, ಮೊಸರು ಇದ್ದರೆ ಕಾಂಬಿನೇಷನ್ನು ಸೂಪರಾಗಿರುತ್ತೆ. ಥ್ಯಾಂಕ್ ಯು.